ಓಕೆ. ಸೆಕೆಂಡ್ PU MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಒಂದು ಮಾಡಲ್ ಪೇಪರನ್ನು ಪಿಕ್ ಮಾಡ್ಕೊಂಡಿದ್ದೀನಿ ನಾನು ಔಟ್ ಆಫ್ 3 ಮಾಡಲ್ ಪೇಪರ್ ಗಿವನ್ ಬೈ PU ಬೋರ್ಡ್. ಈಗ ಆಲ್ರೆಡಿ ಅಪ್ ಟು 7 MCQ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. 8 ಅಪ್ ಟು 8 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. 9ನೇದು ಇಂಟಿಗ್ರೇಷನ್ ಆಫ್ 1/x ಇಂಟು ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಇಂಟು dx ಈಸ್ ಈಕ್ವಲ್ ಟು. ಕ್ವಶನ್ ಪೇಪರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇಂಟಿಗ್ರೇಷನ್ ಆಫ್ 1/x ಇಂಟು ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಇಂಟು dx ಈಸ್ ಈಕ್ವಲ್ ಟು ಆಪ್ಷನ್ ಎ ಸೀಕೆಂಟ್ x ಪ್ಲಸ್ ಸಿ, ಆಪ್ಷನ್ ಬಿ ಕೊಸಿಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ, ಆಪ್ಷನ್ ಸಿ ಸೀಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ, ಆಪ್ಷನ್ ಡಿ ಕೊಸಿಕೆಂಟ್ x ಪ್ಲಸ್ ಸಿ. ಒಟ್ಟು 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೂ ನಾನು ಇಂಟಿಗ್ರೇಷನನ್ನು ಹೇಳ್ತೇನೆ ನೋಡಿ. ಇಂಟಿಗ್ರೇಷನ್ ಆಫ್ 1/ರೂಟ್ ಆಫ್ 1 ಮೈನಸ್ x ಸ್ಕ್ವಯರ್ ಇಂಟು dx ಕೊಟ್ಟರೆ ಸೈನ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಬೇಕಾದರೂ ಹೇಳ್ಬೋದು, ಆರ್ ಮೈನಸ್ ಕಾಸ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಬೇಕಾದರೂ ಹೇಳ್ಬೋದು. ಇದೇ ಕ್ವಶನ್ಗೆ 2 ಆಪ್ಷನ್ ಕೊಡ್ಬೋದು. ಸೈನ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಕೊಟ್ಟಿದ್ರು ಕರೆಕ್ಟೇ, ಆರ್ ಮೈನಸ್ ಕಾಸ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಕೊಟ್ಟಿದ್ರು ಕರೆಕ್ಟೇ. ಸರ್ ಎರಡೂ ಕೊಟ್ಟಿದ್ರೆ ಆ ಥರ ಕೊಡೋಕ್ಕೆ ಹೋಗೋದಿಲ್ಲ. ಕೊಟ್ಟರೆ ಅಲ್ಲಿಗೆ ಬೋತ್ ಎ ಆ್ಯಂಡ್ ಬಿ ಅಂತ ಆನ್ಸರ್ ಹೇಳಬೇಕಾಗತ್ತೆ ಕೊಟ್ಟರೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1/1 ಪ್ಲಸ್ x ಸ್ಕ್ವೇರ್ ಇಂಟು dx ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1/1 ಪ್ಲಸ್ x ಸ್ಕ್ವೇರ್ ಇಂಟು dx ಈಸ್ ಈಕ್ವಲ್ ಟು ಇದಕ್ಕೆ ಇಂಟಿಗ್ರೇಷನ್ನು ಟ್ಯಾನ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಬೇಕಾದರೂ ಕೊಡ್ಬೋದು ಆಪ್ಷನ್ಸಲ್ಲಿ, ಆರ್ ಮೈನಸ್ ಕಾಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಬೇಕಾದರೂ ಕೊಡ್ಬೋದು. ಎರಡರಲ್ಲಿ ಯಾವ್ದು ಕೊಟ್ಟರು ಇದಕ್ಕೆ ಆನ್ಸರು, ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಕೊಡಲಿ. ನೆಕ್ಸ್ಟ್ ಥರ್ಡ್ ಒನ್ ಈಗ ಕೊಟ್ಟಿದ್ದಾರಲ್ಲ ಅದಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ 1/x ಇಂಟು ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಇಂಟು dx ಅಂತ ಕೊಟ್ಟಾಗ ಸೀಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಬೇಕಾದ್ರೂ ಕೊಡ್ಬೋದು ಆಪ್ಷನ್ಸಲ್ಲಿ, ಆರ್ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಬೇಕಾದರೂ ಕೊಡ್ಬೋದು. ಈ ಕ್ವಶನನ್ನು ಕೊಟ್ಟು ಸೀಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಕೊಟ್ಟರು ಆನ್ಸರ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ 1/x ಇಂಟು ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1ಗೆ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಅಂತ ಕೊಟ್ಟರು ಆನ್ಸರ್ ಆಗುತ್ತೆ. ಓಕೆ, ಅಲ್ಲಿಗೆ ಒಂದೊಂದು ಫಂಕ್ಷನ್ಸ್ಗೆ ಇಂಟಿಗ್ರೇಷನ್ಸಲ್ಲಿ 2 ಆನ್ಸರ್ ಬರ್ತಾಯಿದೆ, ಕೇರ್ಫುಲ್ಲಾಗಿರಬೇಕು. ಓಕೆ, ಈಗ ನಮ್ಮ ಆಪ್ಷನ್ಸಲ್ಲಿ ಯಾವುದು ಅಂತ ಗೊತ್ತಾಗಿದೆ. ಇಂಟಿಗ್ರೇಷನ್ ಆಫ್ 1/x ಇಂಟು ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1ಗೆ ಆನ್ಸರ್ ಸೀಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ. ಇದು ಆಪ್ಷನ್ಸಲ್ಲಿ ನೋಡೋಣ, ಇದೆ ನೋಡ. 9ನೇದಕ್ಕೆ ಆಪ್ಷನ್ ಎ ಸೀಕೆಂಟ್ x ಪ್ಲಸ್ ಸಿ ಇದೆ, ಆಪ್ಷನ್ ಬಿ ನೋಡಿ ಕೊಸಿಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಇದೆ. ಸಪೋಸ್ ಇಲ್ಲಿ ಏನಾದರೂ ಮೈನಸ್ ಇದ್ದಿದ್ರೆ, ಇಲ್ಲಿ ಮೈನಸ್ ಇದ್ದಿದ್ದರೆ ಆಪ್ಷನ್ ಇದಾಗ್ಬಿಡೋದು ಆನ್ಸರ್. ಆಪ್ಷನ್ ಸಿ ನೋಡಿ ಸೀಕೆಂಟ್ ಇನ್ವರ್ಸ್ ಆಫ್ x ಪ್ಲಸ್ ಸಿ ಇದೆ, ಆಪ್ಷನ್ ಸಿ ಇಸ್ ದಿ ಆನ್ಸರ್. ಆಪ್ಷನ್ ಡಿ ಕೊಸಿಕೆಂಟ್ x. ಅದು ನಮಗೆ ಚೆನ್ನಾಗಿ ಗೊತ್ತಿದೆ, ಇಂಟಿಗ್ರೇಷನ್ ಈಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯೇಷನ್. ನಾವು ಇಂಟಿಗ್ರೇಷನ್ ಆಫ್ 1/ರೂಟ್ ಆಫ್ 1 ಮೈನಸ್ x ಸ್ಕ್ವೇರ್ಗೆ ಯಾಕೆ ಸೈನ್ ಇನ್ವರ್ಸ್ ಆಫ್ x ಅಂತ ಹೇಳ್ತೀವಿ, ಮೈನಸ್ ಕಾಸ್ ಇನ್ವರ್ಸ್ ಆಫ್ x ಅಂತ ಯಾಕೆ ಹೇಳ್ತೀವಿ. ವಾಟ್ ಈಸ್ ಅ ರಿವರ್ಸ್ ಪ್ರೊಸೆಸ್ ಅಂದರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಆಫ್ x 1/ರೂಟ್ ಆಫ್ 1 ಮೈನಸ್ x ಸ್ಕ್ವೇರ್ ಕಾನ್ಸ್ಟೆಂಟ್ಗೆ ಏನಾಗುತ್ತೆ 0. ಈ ಫಂಕ್ಷನ್ ಇದು ಯಾಕಾಗುತ್ತೆ ಅಂದರೆ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಆಫ್ x ಮೈನಸ್ 1/ರೂಟ್ ಆಫ್ 1 ಮೈನಸ್ x ಸ್ಕ್ವೇರು ಮೈನಸ್ ಮೈನಸ್ ಏನಾಯಿತು ಪ್ಲಸ್ಸು ಇದೇ ಫಂಕ್ಷನ್ ಬರುತ್ತೆ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ x 1/1 ಪ್ಲಸ್ x ಸ್ಕ್ವೇರ್ ಪ್ಲಸ್ ಸಿ ಕಾನ್ಸ್ಟೆಂಟು 0 ಆಗುತ್ತೆ. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ 1/1 ಪ್ಲಸ್ x ಸ್ಕ್ವೇರ್, ಇಲ್ಲೊಂದು ಮೈನಸ್ ಇದೆ ಪ್ಲಸ್ ಆಯಿತು, ಇದೇ ಆನ್ಸರ್ ಬರುತ್ತೆ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ x 1/x ಇಂಟು ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಇಲ್ಲೇ ಇದೆ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ x ಮೈನಸ್ 1/x ಇಂಟು ರೂಟ್ ಆಫ್ x ಸ್ಕ್ವೇರ್ ಮೈನಸ್ 1 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದೇ ಫಂಕ್ಷನ್ ಬರುತ್ತೆ. ಓಕೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಎಕ್ಸಾಮ್ಗೆ ಈಗ ಇಲ್ಲಿ ಕೊಟ್ಟಿದ್ದಾನೆ ಒಂದು 6ರಲ್ಲಿ ಯಾವುದನ್ನು ಕೊಡಲಿ ಬಿಡಿ. ಓಕೆ, ಪ್ರಾಕ್ಟೀಸ್ ಮಾಡಿದ್ರೆ 100% ಸಕ್ಸಸ್ ಆಗ್ಬೋದು. MCQs ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಏನು ಔಟ್ ಆಫ್ 8ಗೆ 8 ತರಬೇಕು ಅಂದರೆ 8ಗೆ 8 ಬರಲೇಬೇಕು ಅಂದರೆ 8ಗೆ 80 ಬರಲೇಬೇಕು ಅಂದರೆ ನೀವು ಕಂಪಲ್ಸರಿ MCQ ಕವರ್ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ MCQ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಪಾರ್ಟ್ ಬಿಗೆ ಹೋದರೆ ಚಾಯ್ಸ್ ಇರುತ್ತೆ, ಪಾರ್ಟ್ ಸಿಗೆ ಹೋದರೆ ಚಾಯ್ಸ್ ಇರುತ್ತೆ, ಪಾರ್ಟ್ ಡಿಗೆ ಹೋದರೆ ಚಾಯ್ಸ್ ಇರುತ್ತೆ, ಪಾರ್ಟ್ ಇಗೆ ಹೋದರೆ ಚಾಯ್ಸ್ ಇರುತ್ತೆ. ಬಟ್ ಪಾರ್ಟಿನಲ್ಲಿ ಚಾಯ್ಸೇ ಇರಲ್ಲ. ಆ ಉದ್ದೇಶಕ್ಕೋಸ್ಕರ ನಾನು MCQ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೇನೆ. ಓಕೆ, ಈಗ ನೆಕ್ಸ್ಟ್ 10th ಒನ್ ತೋರಿಸ್ತಾ ನೋಡಿ ವಿಡಿಯೋದಲ್ಲಿ. ದಯವಿಟ್ಟು ಎಲ್ಲರೂ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ,
ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಕಂಪಲ್ಸರಿ ಪಿ ಯು ಬೋರ್ಡಿಂದ ಬಿಟ್ಟಿರ್ತಕ್ಕಂಥ 3 ಡಿಫರೆಂಟ್ ನೋಡಿ, ಲಾಸ್ಟ್ ಇಯರ್ ಎಕ್ಸಾಮ್ಗೂ ಈ ವರ್ಷ ಮಾಡ್ತಕ್ಕಂಥ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೂ ಡಿಫ್ರೆನ್ಸ್ ಏನು ಅಂದರೆ, ಹಿಂದೆಲ್ಲ ಒಂದೇ ಬ್ಲೂ ಪ್ರಿಂಟ್ ಇತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, 3 ಡಿಫರೆಂಟ್ ಬ್ಲೂ ಪ್ರಿಂಟ್. ಈಗ ನಾವು ಹಿಂದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೋ, ಈಗ ಸಪೋಸು ಇಂಟಿಗ್ರೇಷನ್ಸಲ್ಲಿ 6 ಥಿಯರಮ್ ಇರುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮ್ಸಲ್ಲಿ ಯಾವುದೋ ಒಂದು ಕೇಳ್ತಾರೆ, ಒಂದು ಎಕ್ಸ್ಪೆಕ್ಟ್ ಮಾಡೋದೈತೆ ಜನರಲ್ಲಾಗಿ. ಈಗ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡನ್ನೇ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಕಂಟಿನ್ಯೂಟಿ, ನಾವು ಜನರಲ್ಲಾಗಿ ಪಾರ್ಟ್ ಎನಲ್ಲಿ 4 ಮಾರ್ಕ್ಸ್ಗೆ ಕಂಟಿನ್ಯೂಟಿ ಕೇಳ್ತಾಯಿದ್ರು. ಈಗ ಅದೇ ಕಂಟಿನ್ಯೂಟಿಯಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು 5 ಮಾರ್ಕ್ಸಲ್ಲಿ ಕೇಳ್ಬೋದು. ಅದೇ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಡಿಫ್ರೆನ್ಷಿಯೇಷನಲ್ಲಿ ಫಾರ್ ಎಕ್ಸಾಂಪಲ್ y = x⁴x 3 ಮಾರ್ಕ್ಸಿಗೆ ಕೇಳ್ತಾಯಿದ್ರು. ಈಗ ಅದನ್ನು 4 ಮಾರ್ಕ್ಸಲ್ಲಿ ಪಾರ್ಟ್ ಎನಲ್ಲಿ y = sin x ⁴ x ಪ್ಲಸ್ cos x ⁴ cot x ಈ ಥರ ಫಂಕ್ಷನ್ಸ್ ಎಕ್ಸಾಂಪಲ್ ಕೊಟ್ಟೆ ನಾನು. ಇದನ್ನು 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥದ್ದು ಫಸ್ಟು ಸ್ಟೂಡೆಂಟ್ಸ್ಗೆ ಮನವರಿಕೆ ಆಗಬೇಕು. ಈಗಲೂ ನೀವೇನಾದ್ರ ಬಗ್ಗೆ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಐಡಿಯಾ ಇಲ್ಲ ಅಂದರೆ ದಯವಿಟ್ಟು ಪಿ ಯು ಬೋರ್ಡ್ ಬಿಟ್ಟಿರ್ತಕ್ಕಂಥ 3 ಡಿಫ್ರೆಂಟ್ ಮಾಡಲ್ ಪೇಪರ್ನ ನೋಡಿ ಪಕ್ಕಾ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಅದೇ ಉದ್ದೇಶದಿಂದಲೇ ನಾನು ಈ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರೋದು. ಈ ಮೆಸೇಜು, ಈ ವಿಷಯ ಮಕ್ಕಳಿಗೆ ತಲುಪಿಸ್ಬೇಕು. ಏನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ಬರೀ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದಾರೆ ಅಂದ್ಕೊಳಕ್ಕೆ ಹೋಗ್ಬೇಡಿ. ವಿಷಯ ಮೇನ್ ಇಂಪಾರ್ಟೆಂಟು. ಮಕ್ಕಳಿಗೆ ಏನಂದರೆ ಈ 3 ಡಿಫ್ರೆಂಟ್ ಮಾಡಲ್ ಪೇಪರ್ನ ನೇಚರ್ ಬಗ್ಗೆ ವಿದ್ಯಾರ್ಥಿಗಳು ತಿಳಿಸ್ಬೇಕು. ಆವಾಗ 100% ಅವ್ರಿಗೊಂದು ಐಡಿಯಾ ಬಂದರೆ ಸಕ್ಸಸ್ ಆದೇ ಆಗ್ತಾರೆ. ನೆಕ್ಸ್ಟ್ ಈಗ 10th one ನೋಡಿ. 10th one, a differential equation of the form dy/dx = f of x, y is said to be homogeneous if f of xy is a homogeneous function of degree. ನೋಡಿ, ಈ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಡಿಗ್ರಿ ಹೇಳಬೇಕಾದ್ರೆ ಭಾರಿ ಕೇರ್ಫುಲ್ ಆಗಿರಬೇಕು. ನೋಡಿ, dy/dx = f of xy ಈ ಥರ ಕೊಟ್ಟಾಗ, f of xy ಅಂತ ಕೊಟ್ಟಾಗ ಡಿಗ್ರಿ ಈಸ್ ಝೀರೋ. ನಮ್ಮ ಆಪ್ಷನ್ಸಲ್ಲಿ ಡಿಗ್ರಿ ಈಸ್ 0, 4 ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಡಿಗ್ರಿ ಈಸ್ 0. ಓಕೆ, ಡಿಗ್ರಿ ಈಸ್ 0. ಅವರು ಪರ್ಟಿಕ್ಯುಲರ್ ಈ ಥರ ಸ್ಟ್ಯಾಂಡರ್ಡ್ ಡಿಫ್ರೆನ್ಷಿಯಲ್ ಈಕ್ವೇಷನನ್ನು ಕೊಟ್ಟು ಲ್ಯಾಂಬ್ಡಾ ಅಂತ ಕೊಟ್ಟಾಗ, ಲ್ಯಾಂಬ್ಡಾ ಪವರ್ n ಅಂತ ಕೊಟ್ಟಿದ್ರೆ ಡಿಗ್ರಿ ಈಸ್ n. ಕೆಲವು ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಫಾರ್ ಎಕ್ಸಾಂಪಲ್ dy/dx x³ + y³ / x - y. x³ ಕಾಮನ್ ತೆಗಿತಾನೆ, 1 + y³ / x³ / x ಕಾಮನ್ ತೆಗಿತಾನೆ, -1 - y/x, x × 1 - y/x ಕ್ಯಾನ್ಸಲ್ ಆಯಿತು, x². ಡಿಗ್ರಿ ಏನು ಹೇಳ್ತೀರಿ? 2. ಈ ಥರ ಭಾರಿ ಕೇರ್ಫುಲ್ಲಾಗಿ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಕೊಟ್ಟಾಗ ಡಿಗ್ರಿ ಹೇಳ್ಬೇಕಾದ್ರೆ ಎಲ್ಲಿ ಲ್ಯಾಂಬ್ಡಾ ಪವರ್ n ಅಂತ ಇದ್ದಾಗ ಡಿಗ್ರೀಸ್ n ಅಂತೇಳಿ. ಈ ಥರ f of xy ಲ್ಯಾಂಬ್ಡಾ ಇಲ್ದಲೇ ಇದ್ದರೆ ನೀವು ಡಿಗ್ರಿ 0 ಅಂತೇಳಿ. ಬಟ್ ಈ ಥರ ಡಿಫ್ರೆನ್ಷಿಯಲ್ ಪರ್ಟಿಕ್ಯುಲರ್ ಕೊಟ್ಟಾಗ ನಾವು ಕಾಮನ್ ತೆಗೆದು ಡಿಗ್ರೀಸ್ ಏನು ಬರುತ್ತೋ ಅದನ್ನು ಇಡಬೇಕಾಗತ್ತೆ. ಇಲ್ಲಿ ನಾನು ಡಿಗ್ರಿ 2 ಅಂತ ಹೇಳಿದೆ, ನಾನು ತೊಗೊಂಡ್ರೆ ಎಕ್ಸಾಂಪಲ್ಸಲ್ಲಿ. ಓಕೆ, ನೆಕ್ಸ್ಟ್ 11th one ಕ್ವಶನ್ನು ಎಲ್ಲರೂ ಮಾಡಲ್ ಪೇಪರ್ ಇಟ್ಕೊಬೇಕು. ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ is equal to 2i + 3j + 2k ಆನ್ y ಆ್ಯಕ್ಸಿಸ್ ಈಸ್. ನೋಡಿ, ಇದ್ರ ಮೇಲೆ 6 ಟೈಪ್ ಕ್ವಶನ್ಸ್ ಕೇಳ್ಬೋದು. ಈಗ ಫಸ್ಟ್ ಒನ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಆನ್ y ಆ್ಯಕ್ಸಿಸ್. ಇದೇ ಕ್ವಶನ್ಸ್ಗೆ ಆನ್ x ಆ್ಯಕ್ಸಿಸ್, ಇದೇ ಕ್ವಶನ್ಗೆ ಆನ್ z ಆ್ಯಕ್ಸಿಸ್ ಅಂತ ಕೇಳ್ಬೋದು. ಅಟ್ ದ ಸೇಮ್ ಟೈಮ್ ವೆಕ್ಟರ್ ಎ ಕೊಟ್ಟಿದ್ದಾರೆ, 2i + 3j + 2k ಕೊಟ್ಟಿದ್ದಾರೆ. ವೆಕ್ಟರ್ ಎ is equal to 2i + 3j ಮಾತ್ರ ಕೊಡ್ಬೋದು, ಕೆ ಯೂನಿಟ್ ವೆಕ್ಟರ್ ಕೆ ಕೊಡದಲ್ಲೇ ಇರ್ಬೋದು. ಅವಾಗ ನೀವು 0k ಅಂತ ಬರ್ಕೊಬೇಕಾಗತ್ತೆ. ಐ ಕಾಂಪೊನೆಂಟ್ ಇಲ್ಲ ಅಂದರೆ 0i, ಜೆ ಕಾಂಪೊನೆಂಟ್ ಇಲ್ಲ ಅಂದರೆ 0j. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸನ್ನು ಕೇಳ್ಬೋದು. ಓಕೆ, ಈಗ 11th ಕ್ವಶನನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ.